ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸುಶೀಲಾ ಎಸ್ ಸಾಯಣ್ಣನವರ್ ಹಾಗೂ ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪಕ ವ್ಯವಸ್ಥಾಪಕರಾದ ಡಾಕ್ಟರ್ ಸಿದ್ದರಾಮ್ HM ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಜಂತುರಹಿತ ಮಕ್ಕಳು ಆರೋಗ್ಯವಂತ ಮಕ್ಕಳು ಎಂಬ ಒಂದು ಅಭಿಯಾನದ ಅಡಿಯಲ್ಲಿ ಒಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಸರ್. ಈ ದಿನದ ಒಂದು ಉದ್ದೇಶ ಏನು ಸರ್? ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಮೇಡಮ್, ಇದರ ಉದ್ದೇಶ ಅಂದರೆ 1 ವರ್ಷದಿಂದ 19 ವರ್ಷ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಸೊ ಅದು ಯಾಕಂದರೆ ಅಂಗನವಾಡಿ ಶಾಲೆ ಮತ್ತು ಕಾಲೇಜುಗಳು ಎಲ್ಲ ಮಕ್ಕಳ ಸರ್ವತೋಮುಖ ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ ಮತ್ತು ಸಂಪೂರ್ಣ ಜೀವನ ಗುಣಮಟ್ಟವನ್ನು ಜಂತುಹುಳ ನಿವಾರಣೆ ಮೂಲಕ ಉತ್ತಮಗೊಳಿಸಲು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್, ಇವಾಗ ಈ ಒಂದು ಜಂತುಹುಳು ಸಮಸ್ಯೆ ಅನ್ನೋದು ಮಕ್ಕಳಲ್ಲಿ ಎಷ್ಟು ಒಂದು ಸಾಮಾನ್ಯವಾಗಿದೆ ಅಂತ ಹೇಳ್ತೀರಾ? ಈ ಜಂತುಹುಳು ಅನ್ನೋ ಒಂದು ಸಮಸ್ಯೆ ಏನಿದೆ, ಇದು ಎಲ್ಲ ವಯಸ್ಕರಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ 19 ವರ್ಷದ ಮಕ್ಕಳಲ್ಲಿ ಅತಿ ಹೆಚ್ಚು ಬಾಧಿಸುವಂತ ಒಂದು ಕಾಯಿಲೆ ಆಗಿರೋದ್ರಿಂದ ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನ ಇಟ್ಕೊಳ್ಬೇಕು. ಕಾರಣ ಇದು ಅಪೌಷ್ಟಿಕತೆಗೆ ಮತ್ತು ರಕ್ತಹೀನತೆಗೆ ನೇರವಾಗಿ ಕಾರಣ ಆಗ್ತಿರೋದ್ರಿಂದ ಸೊ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆಗಳನ್ನು ಕಾಲಕ್ಕೆ ನೀಡಬೇಕಾಗಿ ಬರುತ್ತೆ. ಸರ್, ಇವಾಗ ಅಪೌಷ್ಟಿಕತೆ ಮತ್ತು ಪೋಷಕಾಂಶದ ಕೊರತೆಗೆ ಇದು ಜಂತುಹುಳು ಕಾರಣವಾಗುತ್ತೆ ಅಂತ ಹೇಳಿದ್ರೆ ಅದನ್ನ ವಿವರವಾಗಿ ವಿವರಿಸೋದಾದ್ರೆ? ಈ ಜಂತುಹುಳು ಅನ್ನೋದೇನು ಮೇಡಮ್, ಇದರಲ್ಲಿ 3 ರೀತಿಯಾದಂಥ ಪ್ರಕಾರಗಳಿರ್ತವೆ. ಈ ದುಂಡು ಹುಳದ ಜಂತುಹುಳು ಅಂತ ಬರ್ತವೆ, ಕೊಕ್ಕೆ ಹುಳದ ಜಂತುಹುಳು ಅಂತ, ಚಾಟಿ ಹುಳದ ಜಂತುಹುಳು ಅಂತ ಬರ್ತವೆ. ಇವುಗಳು ಕಣ್ಮರೆ ಆಗಿದೆ, ಈಗ ಸಮುದಾಯದಲ್ಲಿ ಇಲ್ಲ. ಆದ್ರೆ ದುಂಡು ಆಕೃತಿ ಒಂದು ಏನು ಇದಾವೆ ಹುಳಗಳಿದಾವೆ, ಅವು ಇನ್ನೂ ಕೂಡ ಪರಿಸರದಲ್ಲಿ ಮಣ್ಣಿನ ಮೂಲಕ ಪ್ರಸರಣ ಆಗ್ತಾ ಇದಾವೆ. ಸೊ ಅದುಗಳಿಂದ ನಾವು ಮಕ್ಕಳನ್ನ ರಕ್ಷಿಸಬೇಕಾಗಿ ಬರುತ್ತೆ. ಸೊ ಆದ್ರಿಂದ ಇದು ಮೂರವಾಗಿ ಮಣ್ಣಿನ ಮೂಲಕ ಹರಡುವಂತಹದ್ದು. ಸಮುದಾಯದಲ್ಲಿ ಮಕ್ಕಳು ಬರೆಗಾಲಿನಿಂದ ಆಟಾಡುವಾಗ ಮತ್ತು ಆಟ ಆಡುವಾಗ ಮಣ್ಣಿನ ಮೂಲಕ ಪ್ರಸರಣ ಆಗಿ ಮಕ್ಕಳಲ್ಲಿ ಇದು ತಲುಪಿ ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಮತ್ತು ಅಲ್ಲಿ ಇರ್ತಕ್ಕಂಥ ರಕ್ತಹೀನತೆಗೆ ಇದು ನೇರವಾಗಿ ಕಾರಣ ಆಗುತ್ತೆ. ಹೇಗೆ ಅಂದ್ರೆ, ಮಗು ಪರಿಸರದಲ್ಲಿ ಆಟವಾಡುವಾಗ ಆ ಜಂತುಹುಳು ಮಗುವಿನಲ್ಲಿ ಪ್ರಸರಣ ಆಗಿ ಮಗುವಿನ ಸಣ್ಣ ಕರುಳಿನಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಅದು ಪ್ರಸರಣ ಆಗಿ ಅಲ್ಲಿ ಪೋಷಕಾಂಶ ಹೀರುವ ಶಕ್ತಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಆ ಮಗು ಅಪೌಷ್ಟಿಕತೆ ಒಳಗಾಗುತ್ತೆ. ಅಪೌಷ್ಟಿಕತೆ ಮುಂದುವರೆದಲ್ಲಿ ಆ ಮಗು ರಕ್ತಹೀನತೆಗೆ ದಾರಿ ಮಾಡಿಕೊಡುತ್ತೆ. ಸೊ ಈ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ಅನ್ನೋದು ಒಂದೇ ಮುಖದ 2 ನಾಣ್ಯಗಳು. ಸೊ ಈ ಜಂತುಹುಳು ನೇರವಾಗಿ ಅಪೌಷ್ಟಿಕತೆಯ ಮೂಲಕ ಮಗುವಿಗೆ ರಕ್ತಹೀನತೆಗೆ ಅದು ದಾರಿ ಮಾಡಿಕೊಡುತ್ತೆ. ಸೊ ಹಾಗಾಗಿ ನಾವು 2 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ಜಂತುಹುಳವನ್ನು ನಿವಾರಣೆ ಮಾಡೋದು ಬಹಳ ಅಗತ್ಯವಾಗಿದೆ. ಸರ್, ಇನ್ನು ಈ ಒಂದು ಜಂತುಹುಳುಗಳು ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ? ಮೇಡಮ್, ಇದು ಜಂತುಹುಳುಗಳು ವ್ಯಕ್ತಿಯಲ್ಲಿ ರಕ್ತವನ್ನು ಒಳಗೊಂಡು ಎಲ್ಲ ಪೋಷಕಗಳು ಸೇವಿಸೋದ್ರಿಂದ ರಕ್ತಹೀನತೆಗೆ ಕಾರಣವಾಗುತ್ತದೆ ಒಂದ್ರಿ. ಆಮೇಲೆ ಇನ್ನೊಂದು, ಅಪೌಷ್ಟಿಕತೆ ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಮತ್ತು ಅತ್ಯಂತ ಮಹತ್ವದ ಪರಿಣಾಮ ಬೀರುತ್ತದೆ. ಮೇಡಮ್, ಹುಳುಗಳು ಮಾನವ ದೇಹಕ್ಕೆ ಅವಶ್ಯಕವಾಗಿ ಪೋಷಕಗಳು ಸೇವಿಸುತ್ತಾ ಮತ್ತು ರಕ್ತಹೀನತೆ, ಪೌಷ್ಟಿಕಾಂಶದ ಕೊರತೆ ಮತ್ತು ಬೆಳವಣಿಗೆ ಕುಟಿತವಾಗುತ್ತದೆ. ಸೊ ಅದರಲ್ಲಿ ಕರಳಲ್ಲಿ ಜಂತುಹುಳು A ವಿಟಮಿನ್ ಕೊರತೆನೂ ಉಂಟು ಮಾಡುತ್ತದೆ. ಇದರಿಂದ ತುಂಬ ಪರಿಣಾಮ ಆಗುತ್ತೆ ಮಕ್ಕಳಲ್ಲಿ ಬೆಳವಣಿಗೆ. ಅದರಿಂದ ಅತಿಯಾದ ಸೋಂಕಿನಿಂದ ಲಕ್ಷಣಗಳು ಬಂದು ಮೇಡಮ್ ಅದು ಬೀಳುವುದರಿಂದ ಶಾಲೆ ಗಮನಕ್ಕೆ ಕೇಂದ್ರಿಸಲು ಅಸಮರ್ಥರಾಗುತ್ತಾರೆ ಮತ್ತು ಹಾಜರಾತಿನೂ ಕಡಿಮೆ ಆಗುತ್ತೆ ಸ್ಕೂಲಲ್ಲಿ. ಆಮೇಲೆ ಜಂತುಹುಳು ಸೋಂಕಿನಿಂದ ಮಕ್ಕಳ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಅರಿವಿನ ಬೆಳವಣಿಗೆ ಕಡಿಮೆ ಕುಟಿತವಾಗುತ್ತೆ ಮೇಡಮ್ ಅದು. ಸೊ ಅದಕ್ಕಾಗಿ ನಾವು ಇದನ್ನು ಅದರಿಂದ ಮಕ್ಕಳ ಬೆಳವಣಿಗೆ ಪರಿಣಾಮ ಆಗುತ್ತೆ ಅಂತೇಳಿ ನಾವು ಇದು ಮೆಡಿಸಿನ್ ಕೂಡ ಸ್ಟಾರ್ಟ್ ಮಾಡ್ತೇವೆ. ಇನ್ನು ಈ ಜಂತುಹುಳು ಬರೋದಕ್ಕೆ ಕಾರಣಗಳು ಏನೇನೆಲ್ಲ ಇರಬಹುದು ಅಂತ? ಮೇಡಮ್, ಅದು ವರ್ತನೆಗಳು ಯಾಕೆ ಬರ್ತಾವಂದ್ರೆ, ಬರಿಗಾಲಿಂದ ಆಟ ಆಡುವುದರಿಂದ ಒಂದಾಗುತ್ತೆ ಕಾರಣ. ಇನ್ನೊಂದು, ಆಹಾರ ತಿನ್ನು ಮೊದಲು ಕೈ ತೊಳೆದಿಲ್ಲಲ್ಲ, ಅದರಿಂದ ಬರುತ್ತೆ. ಆಮೇಲೆ ತೆರೆದ ಮಲ ವಿಸರ್ಜನೆಯಿಂದ ಆಗುತ್ತೆ. ಇನ್ನೊಂದು, ಶೌಚಾಲಯ ಬಳಸಿದ ನಂತರ ಕೈಗಳು ಸರಿಯಾಗಿ ತೊಳೆಯೋದ್ರಿಂದ. ಇನ್ನೊಂದು, ಹಣ್ಣು ತರಕಾರಿ ಮೇಲೆ ತೊಳೆಯದೆ ತಿನ್ನುವುದರಿಂದಲೂ ಒಂದು ಬರುತ್ತೆ. ಆಮೇಲೆ ಮುಚ್ಚಿಟ್ಟಿದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಇದು ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬರ್ತದೆ. ಇವಾಗ ಮೇಡಮ್, ತಾವು ಹೇಳಿದ್ರಿ ಈ ಜಂತುಹುಳುಗಳು ಅನ್ನುವಂಥದ್ದು ಮಣ್ಣಿನಿಂದ ಮಕ್ಕಳು ಸ್ವಚ್ಛತೆಯನ್ನ ಕಾಪಾಡದೆ ಇರೋದ್ರಿಂದ ಬರುತ್ತೆ ಅಂತ ಹೇಳಿದ್ರಿ. ಇನ್ನು ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸವನ್ನ ಯಾವ ರೀತಿ ಬೆಳೆಸಬಹುದು ಅಂತ ತಾವು ಹೇಳಿದ್ರಿ? ಚಪ್ಪಲಿ ಹಾಕೊಂಡು ಓಡಾಡಬೇಕು ಒಂದು. ಆಮೇಲೆ ಆಹಾರ ತಿನ್ನೋದು ಮೊದಲೇ ಕೈ ಸ್ವಚ್ಛವಾಗಿ ತೊಳ್ಕೋಬೇಕು. ಆಮೇಲೆ ಮಲ ವಿಸರ್ಜನೆ ಮಾಡ್ಬಿಡು, ಶೌಚಾಲಯದಲ್ಲೇ ಮಾಡಬೇಕು. ಶೌಚಾಲಯ ಮಾಡಿದ ತಕ್ಷಣ ಕೈಗಳನ್ನು ಸರಿಯಾಗಿ ತೊಳ್ಕೋಬೇಕು ಮೇಡಮ್. ಅದು ಮತ್ತೆ ತೆರೆದಿಟ್ಟ ಆಹಾರಗಳನ್ನು ತಿನ್ನಬಾರ್ದು. ಸೇಫಾಗಿ ಮುಚ್ಚಿಟ್ಟಿದ ಆಹಾರಗಳನ್ನು ತಿನ್ನಬೇಕು ಅಂತ ಹೇಳಿ. ಖಂಡಿತ ಮೇಡಮ್. ಇನ್ನು ಈ ಜಂತುಹುಳು ಸೋಂಕಿನ ಒಂದು ಪ್ರಮುಖ ಲಕ್ಷಣಗಳು ಯಾವ ರೀತಿ ಇರುತ್ತೆ ಮೇಡಮ್? ಇದು ರಕ್ಷಣೆ ಅಂದ್ರೆ ಹೆಚ್ಚಿನ ಪ್ರಮಾಣದ ಸಂಖ್ಯೆ ಹುಳುಗಳು ಮಗುವಿನ ದೇಹದಲ್ಲಿ ಸೋಂಕಿತ ಹೆಚ್ಚು ತೀವ್ರ ಲಕ್ಷಣ ಅಂದ್ರೆ ಅತಿಸಾರ ಒಂದು. ಇನ್ನೊಂದು, ಹೊಟ್ಟೆ ನೋವು
ವಾಂತಿ, ದೌರ್ಬಲ್ಯತೆ, ಹಸುವಿನ ನಷ್ಟ ಉಂಟು ಮಾಡ್ತದೆ ಮೇಡಮ್. ಆಮೇಲೆ ಕಡಿಮೆ ಇದ್ದಿದ್ದು ಮಕ್ಕಳಿಗೆ ಅಷ್ಟೇ ಅಂತ ಕಾಣೋದಿಲ್ಲ ಲಕ್ಷಣ. ಅತಿಯಾದ ಜಂತುಳಿಂದ ಸಮಸ್ಯೆ ಇರೋದು ಇದು ತುಂಬ ಕಂಡು ಬರುತ್ತೆ ಮೇಡಮ್. ಇದು ಇವಾಗ ಜಂತು ಹುಳುವಿಗೆ ಔಷಧಿಯನ್ನು ಕೊಡ್ತೀವಿ ಅಂತ ತಾವು ತಿಳಿಸಿದ್ರಿ. ಇವಾಗ ನಿಯಮಿತವಾಗಿ ಈ ಒಂದು ಔಷಧಿಯನ್ನು ನೀಡೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ಬೋದು ಅಂತ ನಾವು? ಖಂಡಿತವಾಗಿ ಮೇಡಮ್. ಈಗ ಈ ಜಂತುಹುಳು ನಿವಾರಣವನ್ನು ವರ್ಷದಲ್ಲಿ 2 ಬಾರಿ ಆಚರಣೆ ಮಾಡ್ತೇವೆ. ಒಂದು ಫೆಬ್ರವರಿ ಮಾಸದಲ್ಲಿ ಆಚರಣೆ ಮಾಡ್ತೇವೆ, ಈ ತಿಂಗಳಲ್ಲಿ. ಯಾಕಂದರೆ ಮಳೆಗಾಲ, ನಾವು ಬೇಸಿಗೆ ಹೋಗ್ತಾ ಇರುವಾಗ ಈ ಒಂದು ಸಂದರ್ಭದಲ್ಲಿ, ಮತ್ತು ಚಳಿಗಾಲದಿಂದ ಮಳೆಗಾಲಗಳಿಗೆ ನಾವು ಹೋಗುವಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ತಿಂಗಳಿನಲ್ಲಿ ಇದು ಹೆಚ್ಚು ಪ್ರಸರಣವಾಗುವಂಥ ಸಾಧ್ಯತೆ ಇರೋದ್ರಿಂದ ವರ್ಷದಲ್ಲಿ 2 ಬಾರಿಗಳ ಈ ಒಂದು ಅಲ್ಬೆಂಡಿಜಾಲ್ ಮಾತ್ರೆ, ಈ ಒಂದು ನಿವಾರಣಾ ಮಾತ್ರೆ ಅಂದರೆ ಅಲ್ಬೆಂಡಿಜಾಲ್ ಮಾತ್ರೆಯನ್ನು 400 mg ಒಂದು ಮಾತ್ರೆಯನ್ನು ಕೊಡ್ತೇವೆ. ಆ ಕೊಡೋದ್ರ ಮೂಲಕ 2 ಬಾರಿ, ವರ್ಷಕ್ಕೆ 2 ಬಾರಿ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಜಂತುಹುಳು ನಿವಾರಣೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಸುಶೀಲಾ ಎಸ್ ಸಾಯಣ್ಣನವರ್, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಕುಟುಂಬ ಕಲ್ಯಾಣ ಕಚೇರಿ ಬೆಳಗಾವಿ, ಮತ್ತು ಡಾಕ್ಟರ್ ಸಿದ್ದರಾಮ HM, ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪನ ವ್ಯವಸ್ಥಾಪಕರು, RCH ವಿಭಾಗ, ಜಿಲ್ಲಾ ಕುಟುಂಬ ಕಲ್ಯಾಣ ಕಚೇರಿ ಬೆಳಗಾವಿ. ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸ್ತೀವಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ಸರ್, ಇವಾಗ ಸಮಯಕ್ಕೆ ಸರಿಯಾಗಿ ತಾವು ತಿಳಿಸಿದಂತಹ ಔಷಧಿಯನ್ನ ನೀಡದೇ ಇದ್ರೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗಬಹುದು ಅಂತ ಈಗಾಗಲೇ ಮೊನ್ನೆ RCH ಅಧಿಕಾರಿಗಳು ಹೇಳಿದ ಹಾಗೆ, ಮೊದಲನೇದು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾರಣವಾಗುತ್ತೆ. ಅಪೌಷ್ಟಿಕತೆಯಿಂದ ಮಕ್ಕಳು ರಕ್ತಹೀನತೆಗೆ ದಾರಿ ಮಾಡಿಕೊಡ್ತವೆ. ಅದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗೋದಲ್ಲಿ ಕುಂಠಿತವಾಗುತ್ತೆ. ಅದರಲ್ಲಿ ಶಾಲಾ ಬಂದ ಹೊರಗುಳಿಯುವಂಥ ಮಕ್ಕಳಲ್ಲಿ ಆಸಕ್ತಿಯನ್ನು ಕಡಿಮೆ ಆಗಿರುವಂಥದ್ದು, ಮಕ್ಕಳ ಊಟನ ತಿನ್ಬೇಕು ಅನ್ನೋ ಒಂದು ಪ್ರಮಾಣ ಕಡಿಮೆ ಆಗೋದು, ಅಥವಾ ಹ್ಯಾಪಿಟೈಟಿಸ್ ಅಂತ ಕರಿತೇವೆ, ಆ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗುತ್ತೆ. ಆ ಮೂಲಕ ಮಗು ಸಂಪೂರ್ಣವಾಗಿ ಬೌದ್ಧಿಕ ಮಾನಸಿಕ ಅಸಮತೋಲನೆಗೆ ಕಾರಣ ಆಗುತ್ತೆ. ಹಾಗಾಗಿ ಈ ಜಂತುಹುಳು ನಿವಾರಣಾ ಮಾತ್ರೆ ತಗೊಳ್ಳೋದು ಸೂಕ್ತ ಅನ್ನೋದು ಈ ಒಂದು ಅಂಶ. ಸರ್, ಇವಾಗ ಶಾಲೆಗಳ ಮೂಲಕವೂ ಸಹ ಈ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ತೀರಾ? ಯಾವ ರೀತಿ ನಡೆಸಲಾಗುತ್ತೆ ಸರ್ ಈ ಕಾರ್ಯಕ್ರಮವನ್ನು? ಇದು ರಾಜ್ಯ ಮಟ್ಟದಿಂದ ಜಿಲ್ಲಾ ಕೇಂದ್ರಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮೊದಲು ರಾಜ್ಯ ಮಟ್ಟದಿಂದ ನಮಗೆ ತರಬೇತಿಗಳಾಗ್ತವೆ, ಅದರ ಮೌಲ್ಯಮಾಪನ ಆಗುತ್ತೆ, ಮತ್ತು ಪ್ರಗತಿ ಪರಿಶೀಲನೆ ಸಭೆಗಳು ಕೂಡ ಆಗ್ತವೆ. ಕಳೆದ ವರ್ಷದಲ್ಲಿ ಯಾವ ರೀತಿ ಪ್ರಗತಿಯಾಗಿತ್ತು, ಏನೋ ಅಡ್ಡಿತಡೆಗಳೇನಾಗಿದ್ವು ಅಂತ ನೋಡಿಕೊಂಡು ಈ ವರ್ಷದ ಮತ್ತು ಕ್ರಿಯಾ ಯೋಜನೆ ತಯಾರು ಮಾಡಿ ಜಿಲ್ಲಾ ಮಟ್ಟಕ್ಕೆ ತರಬೇತಿ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, RCH ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಮತ್ತೆ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಅಂತರ್ ಇಲಾಖೆಗಳ ಮಟ್ಟದಲ್ಲಿ, ಅಂತರ್ ಇಲಾಖೆಗಳು ಅಂದ್ರೆ ಮುಖ್ಯವಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ವಸತಿ ಶಾಲೆಗಳ ಮಕ್ಕಳು, ಆಮೇಲೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು, ವಸತಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳು, ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇಟ್ಕೊಂಡು ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮೊದಲು ಎಲ್ಲ ಅಧಿಕಾರಿಗಳಿಗೆ ತರಬೇತಿಗಳು ಕೊಡ್ತೇವೆ, ಇದರ ಬಗ್ಗೆ ಮಾಹಿತಿಯನ್ನು ಹೇಳ್ತೇವೆ. ಅಲ್ಲಿರುವಂಥ ಎಲ್ಲ ಮಕ್ಕಳ ಒಂದು ಯಾದಿ ಪಟ್ಟಿ ಅಥವಾ ಹೆಡ್ ಕೌಂಟ್ ಸರ್ವೆ ಅಂತ ಕರಿತೇವೆ, ಅದನ್ನು ಮಾಡಿಸ್ಕೊಳ್ತೇವೆ. ಅದು ಮಾಡಿಸ್ಕೊಂಡ್ಮೇಲೆ ಪ್ರತಿಯೊಂದು ಮಗುವನ್ನು ಬಿಡದೆಯಾಗಿ ಆ ಮಕ್ಕಳಿಗೆ ಅಲ್ಬೆಂಡಿಜಾಲ್ ಮಾತ್ರೆಯನ್ನು ಆ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ನಾವು ಆ ಮಾತ್ರೆಗಳನ್ನು ಕೊಡ್ತೇವೆ. ಸರ್, ತಾವೀಗ ತಿಳಿಸಿದ್ರಿ ವಯಸ್ಸಿಗೆ ಅನುಗುಣವಾಗಿ ಕೊಡ್ತೀವಿ ಅಂತ. 1 ರಿಂದ 19 ವರ್ಷದ ಮಕ್ಕಳಿಗೆ ಯಾಕೆ ಅಂತ? ಅದು ಸಾಮಾನ್ಯ ಒಳ್ಳೆ ಪ್ರಶ್ನೆ. ಸೊ ತಮಗೆ ಗೊತ್ತಿರುವ ಹಾಗೇನೆ 20 ವರ್ಷದ ಮೇಲ್ಪಟ್ಟಾದಂತಹ ಒಂದು ವಯಸ್ಕರಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಏನು ಕರಿತೇವೆ, ಸಾಮೂಹಿಕವಾಗಿ ಅದು ಪ್ರತಿರೋಧಕ ಶಕ್ತಿ ಯುವಕ ವಯಸ್ಕರಲ್ಲಿ ಬಂದಿರುತ್ತೆ. ಮುಖ್ಯವಾಗಿ ಮಕ್ಕಳಲ್ಲಿ ಇದು 19 ರಿಂದ ಕೆಳಗಿನ ಮಕ್ಕಳಲ್ಲಿ ಬಾಧಿಸ್ತಾ ಇರುತ್ತೆ. ಹಾಗಾಗಿ ಇದು ಮುಖ್ಯವಾಗಿ ಕಂಡುಬರುವಂಥ ಅದು ಒಂದು ಲಕ್ಷಣದ ಗುಂಪಾಗಿರೋದ್ರಿಂದ ಆ ಒಂದು 1 ರಿಂದ 19 ವರ್ಷದವರೆಗೂ ನಾವು ಈ ಮಾತ್ರೆಗಳನ್ನು ಕೊಡ್ತೇವೆ. ಆದರೆ
ಇಲ್ಲಿ ಒಂದು ವಯಸ್ಸಿನ ಒಂದು ಪ್ರತ್ಯೇಕತೆ ಇದೆ, ವಿಶೇಷವಾಗಿ ಗಮನಿಸ್ಕೋಬೇಕು ನಾವೆಲ್ಲ. 1 ರಿಂದ 2 ವರ್ಷದ ಮಕ್ಕಳಿಗೆ ನಾವು ಪ್ರಮಾಣದಲ್ಲಿ ಅರ್ಧ ಪ್ರಮಾಣ ಅಂದರೆ 400 mg ಕೊಡುವ ಬದಲಿಗೆ ಅರ್ಧದಷ್ಟು ಮಾತ್ರೆ ಅಂದರೆ 200 mg ಮಾತ್ರೆಗಳನ್ನು 1 ರಿಂದ 2 ವರ್ಷಕ್ಕೆ ಕೊಡ್ತೇವೆ. ಅದೇ ರೀತಿ 2 ರಿಂದ 3 ವರ್ಷದವರೆಗೆ ಒಂದು ಮಾತ್ರೆ ಪೂರ್ಣ ಅಂದರೆ 400 mg ಮಾತ್ರೆಯನ್ನು ಮಕ್ಕಳಿಗೆ ಕೊಡ್ತೇವೆ. 3 ವರ್ಷದಿಂದ 19 ವರ್ಷದವರೆಗೆ ಸಂಪೂರ್ಣವಾಗಿ ಶಾಲೆಗಳ ಮಟ್ಟದಲ್ಲಿ, ಅಂಗನವಾಡಿ ಮಟ್ಟಗಳಲ್ಲಿ, ಸಮುದಾಯದಲ್ಲಿ ಒಂದು ಆಯೋಜನೆ ಮಾಡಿಕೊಂಡು ಒಂದು ಜನರಲ್ಲಿ ಜಾಗೃತಿ ಮೂಡಿಸಿ 3 ರಿಂದ 19 ವರ್ಷದವರೆಗೆ ಒಂದು ಸಂಪೂರ್ಣ ಮಾತ್ರೆ 400 mg ಇರೋದನ್ನು ಕೊಡ್ತೇವೆ. ಇದರಲ್ಲಿ ವಿಧಾನ ಕೂಡ ಇದೆ, ಸೊ ಅದನ್ನು ನಾವೆಲ್ಲರೂ ಗಮನಿಸ್ಕೋಬೇಕು. 1 ರಿಂದ 2 ವರ್ಷದ ಮಕ್ಕಳಿಗೆ ಒಂದು ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ಅಥವಾ ಮಕ್ಕಳು ಆ ಮಗು ನೇರವಾಗಿ ಅದನ್ನು ನುಂಗೋ ಸಾಧ್ಯತೆ ಇರೋದ್ರಿಂದ ಇದು ನುಂಗಬಾರ್ದು. ಇದನ್ನು ಸಂಪೂರ್ಣವಾಗಿ ಪುಡಿ ಮಾಡಿ ನೀರಿನಲ್ಲಿ ಕಲಿಸಿ ಮಕ್ಕಳಿಗೆ ಕುಡಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ 1 ರಿಂದ 2 ವರ್ಷದ ಮಕ್ಕಳಿಗೆ ಅದು 2 ಚಮಚಗಳ ಮಧ್ಯೆ ಇಟ್ಟು ಆ ಒಂದು ಪೌಡರ್ ಮಾಡಿ ಆ ಒಂದು ಮಿಶ್ರಣವನ್ನು ನೀರಿನಲ್ಲಿ ಮಗುವಿಗೆ ಕೊಟ್ಟಾಗ ಅದು ಸರಳವಾಗಿ ಹೋಗಿಬಿಡುತ್ತೆ. ಅದೇ ರೀತಿ 2 ರಿಂದ 3 ವರ್ಷದ ಮಕ್ಕಳಿಗೆ ಒಂದು ಸಂಪೂರ್ಣ ಮಾತ್ರೆ ಅಂದರೆ 400 mg ಮಾತ್ರೆನ ಅದನ್ನು ಕೂಡ ಚಮಚೆ ನಡುವೆಗಳಲ್ಲಿಟ್ಟು ಅದು ಪುಡಿ ಮಾಡಿ ಮಗುವಿಗೆ ನೀರಿನ ಮಿಶ್ರಣ ಮಾಡಿ ಕುಡಿಸೋದ್ರಿಂದ ಆ ಮಗುವಿಗೆ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ. ಇನ್ನು 3 ವರ್ಷದಿಂದ 19 ವರ್ಷದ ಮಕ್ಕಳಲ್ಲಿ ಸಂಪೂರ್ಣವಾಗಿ ಒಂದು ಮಾತ್ರೆಯನ್ನು ಕೊಟ್ಟು ಅದು 400 mg ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಆ ಮಕ್ಕಳಿಗೆ ನಾವು ಶಿಕ್ಷಕರು, ಪಾಲಕರು, ಪೋಷಕರು, ಎಲ್ಲ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳ ಸಮ್ಮುಖದಲ್ಲೇ ಇದ್ದು ನಾವು ಮಾತ್ರೆಗಳನ್ನು ತಿನ್ನೋದಕ್ಕೆ ಸಂಪೂರ್ಣವಾಗಿ ಅದು ಚಾಕ್ಲೇಟ್ ತರ ತಿನ್ನಬೇಕು. ಕಡಿದು ತಿಂದು ಜಿಗಿದು ಆ ಮೂಲಕ ನೀರನ್ನು ಕುಡಿದು ಮಗುವಿಗೆ ಸಂಪೂರ್ಣವಾಗಿರಬೇಕು. ಇಲ್ಲವಾದಲ್ಲಿ ಅಡ್ಡ ಪರಿಣಾಮಗಳಿಗೆ ದಾರಿ ಮಾಡಿಕೊಡುತ್ತೆ. ಖಂಡಿತ ಸರ್. ಇನ್ನು ಪೋಷಕರಲ್ಲಿ ಜಾಗೃತಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗುತ್ತೆ. ಕೆಲವಷ್ಟು ತಪ್ಪು ಕಲ್ಪನೆಗಳು ಸಹ ಇದೆ ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ತಾವು ಹೇಳಿದ ಹಾಗೆ ಮೇಡಮ್, ಸಮುದಾಯ ಮಟ್ಟದಲ್ಲಿ ಜನರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ 2015 ನಂತರ ಇದೇನು ಕಾರ್ಯಕ್ರಮ ರಾಷ್ಟ್ರವ್ಯಾಪ್ತಿಯಲ್ಲಿ ಏನು ಅನುಷ್ಠಾನಗೊಳ್ತಾ ಬರ್ತಾ ಇದೆ, ಈಗ ಸಾಕಷ್ಟು ಪ್ರಮಾಣದಲ್ಲಿ ಜನರಿಗೆ ಅವೇರ್ನೆಸ್ ಕೂಡ ಬಂದಿದೆ. ಸೊ ಅದಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕ್ಕ ಮಕ್ಕಳ ತಜ್ಞರುಗಳು ಮಕ್ಕಳಿಗೆ ಅಗತ್ಯವಾಗಿದ್ದು ಬೇಕು ಅನ್ನೋದೊಂದು ರೆಕಮೆಂಡ್ ಮಾಡ್ತಿರೋದ್ರಿಂದ ಅವರ ರೆಕಮೆಂಡೇಶನ್ ಮೂಲಕ ಸಿರಫ್ಗಳು ಕೂಡ ಇದೆ. ಸಣ್ಣ ಪ್ರಮಾಣದ ಮಕ್ಕಳಲ್ಲಿ ಅಲ್ಬೆಂಡಜೋಲ್ ಸಿರಫ್ ಅನ್ನು ಕೂಡ ರೆಕಮೆಂಡೇಶನ್ಸ್ ಮಾಡ್ತಿರ್ತಾರೆ. ಆದಾಗ್ಯೂ ಸಹಿತ ಸಮುದಾಯದಲ್ಲಿ ಯಾವುದೇ ಮಗುಗೆ ಇದರಿಂದ ವಂಚಿತ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ವರ್ಷಕ್ಕೆ 2 ಬಾರಿ ಮಕ್ಕಳುಗಳಿಗೆ ವಯಸ್ಸಿಗೆ ಅನುಗುಣವಾಗಿ ಪ್ರಮಾಣಗತವಾಗಿ ನಾವು ಈ ಆಯೋಜನೆಯನ್ನು ಮಾಡಿ ಆ ಮಕ್ಕಳುಗಳಿಗೆ ನಾವು ಅಲ್ಬೆಂಡಜೋಲ್ ಮಾತ್ರೆಯನ್ನು ತಿನ್ನಿಸ್ತಾ ಇದ್ದೀವಿ. ಜಂತುಹುಳು ನಿವಾರಣೆ ದಿನಾಚರಣೆ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡೋದು ಒಂದಾಗುತ್ತೆ ಮೇಡಮ್. ಇಂದು ಶಾಲಾ ಮಕ್ಕಳು ಜಂತು ನಿವಾರಣೆ ಕಾರ್ಯಕ್ರಮ ಅಲ್ಬೆಂಡಜೋಲ್ ಬಗ್ಗೆ ಮಾಹಿತಿ ನೀಡೋದು ಸಮುದಾಯದಲ್ಲಿ. ಆಮೇಲೆ ಇನ್ನೊಂದು ರಾಷ್ಟ್ರೀಯ ಜಂತುಹುಳ ದಿನಾಚರಣೆ ಮಕ್ಕಳ ಕರೆತಂದು ಪೋಷಕರಿಗೆ ಶಾಲೆಯ ಆಡಳಿತ ಕಮಿಟಿ ಸಭೆಯಲ್ಲಿ ಫಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಈ ಥರ ಮಾತ್ರೆ ತಗೊಳ್ಳಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ರಾಷ್ಟ್ರೀಯ ಜಂತುಹುಳು ನಿವಾರಣೆ ದಿನಾಚರಣೆ ಅದ್ರ ಬಗ್ಗೆ ಏನು ಬೆನಿಫಿಟ್ ಇದೆ ಅಂತ ಪೋಷಕರು ಹೇಳೋದು. ಸೊ ಆಮೇಲೆ ರಾಷ್ಟ್ರೀಯ ಜಂತುಹುಳು ದಿನದಂದು ರೇಡಿಯೋ ಅಥವಾ TV, ಪತ್ರ ಮೂಲಕ ಎಲ್ಲ ಪಬ್ಲಿಸಿಟಿ ಮಾಡಿ ಪೋಷಕರಿಗೆ ಅವ್ರಿಗೆ ಮೋಟಿವೇಶನ್ ಮಾಡಿ ತಂದು ಆ ಕಾರ್ಯಕ್ರಮಕ್ಕೆ ಮಕ್ಕಳ ಥರ ಹೇಳಬೇಕು. ಖಂಡಿತ ಮೇಡಮ್. ಇನ್ನು ಮಾಪಾಪ್ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತೆ, ಅದರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ಈಗ ಒಂದು ಮಾಪಾಪ್ ದಿನಗಳಲ್ಲಿ ಇದು ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ಇದು ಫೆಬ್ರವರಿ 10ರಿಂದ, ಆ ಟೈಮಲ್ಲಿ ಮಕ್ಕಳು ಸ್ಕೂಲಲ್ಲಿ ಮಿಸ್ ಆದ್ವು ಅಂದರೆ ಅವರು ಅವತ್ತು ತಪ್ಪಿಸ್ತಾರೆ, ಅವತ್ತು ಹಾಕೋಕ್ಕಾಗೋಲ್ಲ ಟ್ಯಾಬ್ಲೆಟು. ಅಂಥ ಮಕ್ಕಳಲ್ಲಿ ಅಂಗನವಾಡಿಯಲ್ಲಿ ಇಟ್ಕೊಂಡು ಆ ಮಕ್ಕಳನ್ನು ಲಾಸ್ಟ್ ಫೆಬ್ರವರಿ 16 ತಾರೀಕು ಅಂಗನವಾಡಿ ಟೀಚರ್ ಕರೆತಂದು ಅವರ ಶಾಲೆಯಲ್ಲಿ ಮಕ್ಕಳಿಗೆ ಕೊಡುವ ವ್ಯವಸ್ಥೆನೂ ಮಾಡ್ತೀವಿ ಮೇಡಮ್. ಅದೇ ಮಾಪಾಪ್ ರೌಂಡ್ ಇರ್ತದೆ ಸರ್. ಇವಾಗ ಈ ಜಂತುಹುಳು ನಿವಾರಣೆಗಾಗಿ ಔಷಧಿಯನ್ನು ನೀಡಲಾಗಿರುತ್ತೆ, ಅದರಿಂದ ಏನಾದ್ರು ಅಡ್ಡ ಪರಿಣಾಮ ಆಗುವಂತಹ ಏನಾದರೂ ಚಾನ್ಸಸ್ ಇರುತ್ತಾ ಅಂತ? ಖಂಡಿತ. ಅಡ್ಡ ಪರಿಣಾಮ ಅನ್ನೋದಕ್ಕಿಂತ ನಾವು ಸರಿಯಾದ ಕ್ರಮದಲ್ಲಿ ಅಥವಾ ವಿಧಾನಗಳನ್ನು ಅನುಸರಿಸದೇ ಇದ್ದಲ್ಲಿ ಒಂದು ರೀತಿಯಾದಂಥ ಅಡ್ಡ ಪರಿಣಾಮಗಳಾಗಬಹುದು. ಇದು ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿ ಅಡ್ಡ ಪರಿಣಾಮಗಳಲ್ಲ. ಸೊ ನಾವು ಮಾತ್ರೆಗಳನ್ನು ಕೊಡುವಾಗ ಈಗಾಗಲೇ ನಾನು ವಯಸ್ಸಿಗೆ ಅನುಗುಣವಾಗಿ ಪ್ರಮಾಣಗತ ಅಂತ ಏನು ಹೇಳಿದೆ, ಆ ಮಾತ್ರೆಗಳನ್ನು ಸೇವಿಸುವಾಗ ಮಕ್ಕಳು ಏನಾದರೂ ಪುಡಿ ಮಾಡಿ ತಿನ್ನದೆ ಅಥವಾ ಜಿಗಿದೆ ತಿಂದರೆ ಅದು ಗಂಟಲಲ್ಲಿ ಸಿಕ್ಕಾಕೊಂಡು ಅದು ಚೋಕಿಂಗ್ ಅಂತ ಕರಿತೇವೆ. ಆ ಮೂಲಕ ಮಕ್ಕಳಲ್ಲಿ ಅದು ಒಂದು ಅಡ್ಡ ಪರಿಣಾಮ ಆಗಿ ಬರಬಹುದು. ಮತ್ತು ಅಂಥ ಸಂದರ್ಭಗಳಲ್ಲಿ ಮಕ್ಕಳನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಬೋರ್ಲಾಗಿ ಮಲಗಿಸ್ಕೊಂಡು ಬೆನ್ನಿನ ಮೇಲೆ ತೊಟ್ಟೋದ್ರ ಮೂಲಕ ಸಂಪೂರ್ಣವಾಗಿ ಅದು ಎಲ್ಲಿ ಸಿಕ್ಕಾಕೊಂಡಿರುತ್ತೆ ಗಂಟಲಿನಲ್ಲಿ, ಆ ಮಾತ್ರೆನ ಹೊರ ಬರೋದನ್ನ ಮೂಲಕ ನಾವು ಅದನ್ನು ತಳ್ಬೋದು. ಅದನ್ನು ಬಿಟ್ಟರೆ ಅಡ್ಡ ಪರಿಣಾಮಗಳು ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ತಲೆನೋವು, ವಾಂತಿ, ವಾಕರಿಕೆ, ಸೊ ಈ ರೀತಿಯಾದಂಥ ಬರುತ್ತೆ. ಕಾರಣ ಇಷ್ಟೇ, ಆ ಮಕ್ಕಳಲ್ಲಿ ಒಂದು ವೇಳೆ ಈ ಪೂರ್ವದಲ್ಲಿನೇ ಏನಾದರೂ ಜಂತುಹುಳಿನ ಲಕ್ಷಣಗಳು ಇದ್ದಲ್ಲಿ, ಆ ಮಗುವಿನ ಹೊಟ್ಟೆಲಿ ಜಂತುಗಳು ಇದ್ದಲ್ಲಿ ಅದು ಅತಿಸಾರದ ಮೂಲಕನಾದರೂ ಅಥವಾ ವಾಕರಿಕೆ ಅದರ ವಾಂತಿ ಮೂಲಕ ಆದರೂ ಹೊರಬರಬೇಕಾಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನು ಬಿಟ್ಟರೆ ಯಾವುದೇ ರೀತಿಯಂಥ ವೈಜ್ಞಾನಿಕವಾಗಿ ಇದಕ್ಕೆ ಅಡ್ಡ ಪರಿಣಾಮಗಳು ಇಲ್ಲ ಅನ್ನೋದು ಜನರಿಗೆ ಜಾಗೃತಿಯನ್ನು ಮೂಡಿಸೋದು ಅಗತ್ಯವಾಗಿದೆ.
ಸರ್, ಇನ್ನು ಈ ಒಂದು ದಿನಾಚರಣೆಯ ಅಂಗವಾಗಿ ತಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ? ಖಂಡಿತವಾಗಿಯೂ ಮೇಡಮ್. ಈಗ ನಾವು ಈ ಒಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಒಂದು ಅನುಷ್ಠಾನಗೊಳ್ಳುವ 2 ದಿನ ಮುಂಚಿತವಾಗಿ ಅದು ಯಾವುದು ಶನಿವಾರ ಬರುತ್ತೆ ಅಂತ ದಿನವನ್ನು ಆಯ್ಕೆ ಮಾಡಿಕೊಂಡು ಅದನ್ನ ನಾವು ಮುಖ್ಯವಾಗಿ ಶಾಲಾ ಮಕ್ಕಳ ಮೂಲಕ ಜಾಥಾ ಮಾಡಿಸುವಂತದ್ದು, ಸಮುದಾಯದಲ್ಲಿ ಜನರಿಗೆ ಚರ್ಚೆ ಕಟ್ಟೆಗಳಲ್ಲಿ ಚರ್ಚೆ ಮಾಡುವಂಥದ್ದು, ಈ ವಿಷಯಗಳು ಮತ್ತು ಮೈಕಿಂಗ್ ಮಾಡಿಸ್ತೇವೆ, ಜನರಿಗೆ ಜಾಗೃತಿಗಳನ್ನು ಮೂಡಿಸ್ತೇವೆ ಮತ್ತು ಧಾರ್ಮಿಕ ಮುಖಂಡರುಗಳ ಮೂಲಕ ಮೈಕಿಂಗ್ ಮಾಡಿಸೋದ್ರ ಮೂಲಕ ಮಾಡ್ತೇವೆ. ನಮ್ಮ ಏನು IC ವಿಭಾಗ ಏನಿದೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಸಿಸ್ಟಮ್ ಏನಿದೆ, ಆ ಒಂದು ವಿಭಾಗದ ಮೂಲಕನೂ ಕೂಡ ಈ ರಾಷ್ಟ್ರೀಯ ಜಂತುಹುಳು ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ಎಲ್ಲಾ ಮನೆಗಳಿಗೂ ತಲುಪುವ ಹಾಗೆ ನಾವು ಜಾಗೃತಿ ಮೂಡಿಸ್ತೇವೆ. ಅದಲ್ಲದೆ ಅಂತರ್ ಇಲಾಖೆಗಳ ಒಂದು ಮೀಟಿಂಗ್ಗಳು ಮಾಡುವ ಸಂದರ್ಭಗಳಲ್ಲಿ ಅಲ್ಲಿಯಂತೂ ಕೂಡ ಅವರಿಗೂ ಕೂಡ ನಾವು ಈ ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೇವೆ, ಸಾಮಾಜಿಕ ಜಾಲತಾಣಗಳು, ಅವುಗಳನ್ನ ಬಳಸ್ಕೊಂಡು ಈಗ ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಇಂತಹ ಒಂದು ವಾಹಿನಿ ಮೂಲಕ ನಾವು ಅತಿ ಹೆಚ್ಚು ಪ್ರಸಾರಣಗಳನ್ನು ಕೊಡುತ್ತೇವೆ. ಅದಲ್ಲದೆ ಮೇಡಮ್ ಅವರು ಹೇಳಿದ ಹಾಗೆ ಟಿವಿ ಮಾಧ್ಯಮಗಳ ಮೂಲಕ, ಪತ್ರಿಕಾ ಮಾಧ್ಯಮಗಳ ಮೂಲಕ ಎಲ್ಲದರಲ್ಲೂ ಕೂಡ ನಾವು ಈ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಜನಜಾಗೃತಿಯನ್ನು ಮೂಡಿಸಿರ್ತೇವೆ. ಮತ್ತು ಅಂತರ್ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡುವ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ CO ಅಧಿಕಾರಿಗಳ ಮೂಲಕ ನಾವು ಅವರ ಅನುಮತಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ತೇವೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಗಳನ್ನು ನಾವು ಸಾಧಿಸ್ತಾ ಇದ್ದೀವಿ. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 1265 ಏನು ಗ್ರಾಮಗಳು ಬರ್ತವೆ, ಆ ಅಷ್ಟು ಗ್ರಾಮಗಳಲ್ಲಿ ನಮ್ಮಲ್ಲಿ 5565 ಅಂಗನವಾಡಿ ಕೇಂದ್ರಗಳು ಬರ್ತವೆ. ಆ ಅಂಗನವಾಡಿಗಳಲ್ಲಿಯೂ ಕೂಡ ಜನಜಾಗೃತಿಯನ್ನು ಮೂಡಿಸಿರ್ತೇವೆ. ಗ್ರಾಮಗಳ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಒಟ್ಟಾರೆ ನಮಗೆ ಒಂದು 2800 ಶಾಲಾ ಕಾಲೇಜುಗಳು ಬರ್ತವೆ. ಆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಇದರ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಅಥವಾ ಅಧಿಕೃತ ಜ್ಞಾಪನ ಪತ್ರಗಳನ್ನು ಹಾಕೋದ್ರ ಮೂಲಕ ಎಲ್ಲ ಇಲಾಖೆಗಳು ಇದು ಒಟ್ಟಾರೆಯಾಗಿ ಜಂಟಿಯಾಗಿ ನಾವು ಆಚರಣೆ ಮಾಡೋದ್ರಿಂದ ಇದು ನಮಗೆ ಸವಾಲಲ್ಲ, ನಮಗೊಂದು ವರವಾಗಿ ಆಗಿದೆ. ಆ ಮೂಲಕ ಕಳೆದ 10 ವರ್ಷದಲ್ಲಿ ಈ ಒಂದು ಜಂತುಹುಳುವಿನಿಂದ ಏನು ಮಕ್ಕಳು ಸಫರ್ ಆಗ್ತಾ ಇದ್ವು, ಏನು ಬಾಧೆ ಒಳಗಾಗ್ತಾ ಇದ್ವು, ಆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಆ ಮೂಲಕ ಶಾಲೆ ಮಕ್ಕಳಲ್ಲಿ ಹಾಜರಾತಿ ದಾಖಲಾತಿ ಚೆನ್ನಾಗಿ ಬರ್ತಾ ಇದೆ, ಹಾಜರಾತಿ ಪ್ರಮಾಣ ಜಾಸ್ತಿ ಆಗಿದೆ, ಮಕ್ಕಳಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ತಾ ಇದೆ, ಅಪೌಷ್ಟಿಕತೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ರಕ್ತಹೀನತೆ ಪ್ರಮಾಣವನ್ನು ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಮೂಲ ಅಂದ್ರೆ ನಾವು ಒಂದು ಅಂಶ ಅಂದ್ರೆ ಇದು ಜಂತುಹುಳ ಆಗಿತ್ತು. ಅದನ್ನ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನಾವು ಅನುಷ್ಠಾನಗೊಳಿಸ್ತಾ ಇರೋದ್ರಿಂದ ಜಿಲ್ಲೆನಲ್ಲಿ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಶ್ರೇಯಸ್ಸು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಬೇಕು. ಅವ್ರ ನಿರ್ದೇಶನ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅತ್ಯಂತ ಉತ್ತಮವಾಗಿ ಕಾರ್ಯಸಾಧನೆ ಮಾಡ್ತಾ ಇದೆ ಮೇಡಮ್. ಖಂಡಿತ ಸರ್. ಸರ್, ಇನ್ನು ಈ ಒಂದು ಜಂತುಹುಳು ನಿವಾರಣೆಯಿಂದ ಮಕ್ಕಳಲ್ಲಿ ಒಂದು ಅಪೌಷ್ಟಿಕತೆ ಕಡಿಮೆ ಆಗುತ್ತೆ, ಜೊತೆಗೆ ಪೋಷಕಾಂಶದ ಕೊರತೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ತಾವು ತಿಳಿಸಿದ್ರು. ಇನ್ನು ಮಕ್ಕಳ ಶಿಕ್ಷಣದ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ? ಇದು ಅಪೌಷ್ಟಿಕತೆ ನೇರವಾಗಿ ಮಕ್ಕಳ ಏಕಾಗ್ರತೆಯನ್ನ ನಾವು ವಿಚಲಿತಗೊಳಿಸುತ್ತೆ. ಸೊ ಹಾಗಾಗಿ ಮಕ್ಕಳು ಈ ಏಕಾಗ್ರತೆ ಬರಬೇಕು ಅಥವಾ ಹಾಜರಾತಿ ಹೆಚ್ಚಾಗಬೇಕು ಅಂದ್ರೆ ಮುಖ್ಯವಾಗಿ ಮಕ್ಕಳಿಗೆ ಪೋಷಕಾಂಶಗಳು ಮತ್ತು ಪೌಷ್ಟಿಕಾಂಶ ಕಾಪಾಡ್ಕೊಳ್ಬೇಕಾಗತ್ತೆ. ಅದನ್ನ ಬಾಧಿಪಡಿಸೋದೇ ಈ ರಾಷ್ಟ್ರೀಯ ಜಂತುಹುಳು ಕಾರ್ಯಕ್ರಮ. ಅದನ್ನ ನಾವು ಗಮನದಲ್ಲಿಟ್ಕೊಂಡು ಜಂತುಹುಳುವನ್ನು ನಿವಾರಣೆ ಮಾಡೋದ್ರ ಮೂಲಕ ನಾವು ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸೋದು ಮತ್ತು ಆ ಮಕ್ಕಳಲ್ಲಿ ರಕ್ತಹೀನತೆ ಆಗದೆ ತರ ತಡೆಗಟ್ಟೋದ್ರಿಂದ ಮಕ್ಕಳಲ್ಲಿ ಬೌದ್ಧಿಕ ಮಾನಸಿಕ ವಿಕಸನ ಆಗಿ ಮಕ್ಕಳ ಏಕಾಗ್ರತೆ ಹೆಚ್ಚಾಗುತ್ತೆ. ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ತಾವೆಲ್ಲ ನೋಡ್ಬೋದು ಕಳೆದ 5-6 ವರ್ಷಗಳಲ್ಲಿ ಬೆಳಗಾವಿ ಜಿಲ್ಲೆ ಯಾವ ರೀತಿ ಪ್ರಗತಿ ಸಾಧಿಸ್ತದೆ ಶೈಕ್ಷಣಿಕವಾಗಿ ಅಂತ. ಅದಕ್ಕೆ ಮೂಲ ಕಾರಣ ಕೂಡ ಈ ಜಂತುಹುಳು ನಿವಾರಣೆ ಅಂತಾನು ಈ ಸಂದರ್ಭದಲ್ಲಿ ಆ ಒಂದು ಶ್ರೇಯಸ್ ಕೂಡ ಆ ಕಾರ್ಯಕ್ರಮಕ್ಕೆ ಕೊಡಬಹುದು. ಸರ್, ಕೊನೆಯದಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಓಕೆ, ಏನಿಲ್ಲ, ಇದು ಜಂತುಹುಳು ನಿವಾರಣೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಅದರಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದಗಳಿಗೆ ಯಾವುದೇ ದಾರಿ ಇಲ್ಲ. ಸೊ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಮೇಡಮ್. ರಾಷ್ಟ್ರೀಯ ಜಂತುಹುಳು ನಿವಾರಣೆ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಲ್ಲಿ ಜಂತುಹುಳು ಸೋಂಕಿನಿಂದ ಮಕ್ಕಳ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಅರಿವಿನ ಬೆಳವಣಿಗೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಅಂತ ಹೇಳಿ ಅದನ್ನು ಸರಿಯಾಗಿ ಮಾಡಲು ಅವರ ತಾರುಣ್ಯ ವ್ಯವಸ್ಥೆ ಕೆಳದ ಸಾಮರ್ಥ್ಯ ಹೆಚ್ಚಿಸಲು ವೇತನಗಳು ಮತ್ತು ಋತುನಾತ್ಮಕ ಪರಿಣಾಮ ಬೀರುವುದನ್ನು ಕಡಿಮೆ ಮಾಡಲು ಈ ಜಂತುಹುಳು ಕಾರ್ಯಕ್ರಮ ಮಾಡ್ತೀವಿ. ಈ ಮಾಡೋದ್ರಿಂದ ಮಕ್ಕಳಿಗೆ ಶಾಲೆಯಲ್ಲಿ ದೈಹಿಕವಾಗಿ ಮೆಂಟಲಿ ಫಿಸಿಕಲ್ ಫಿಟ್ ಇರ್ತಾರೆ. ಸೊ ಇದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ನೀವು ಎಲ್ಲ ಪೋಷಕರು ಶಿಕ್ಷಕರು ಇದನ್ನ ಇದು ಪ್ರಾಜೆಕ್ಟ್ ಅನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ನಮಗೆ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ, ಪೌಷ್ಟಿಕತೆಯಾಗಿರ್ತಾರೆ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಖಂಡಿತ ಮೇಡಮ್. ಮತ್ತೆ ಸರ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ರಾಷ್ಟ್ರೀಯ ಜಂತುಹುಳು ನಿವಾರಣೆಯ ಬಗ್ಗೆ, ಇದರಿಂದ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು.
ಇದುವರೆಗೂ ಪ್ರಸಾರವಾಯಿತು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸುಶೀಲಾ ಎಸ್ ಸಾಯಣ್ಣನವರ್ ಹಾಗೂ ಜಿಲ್ಲಾ ಮೇಲ್ವಿಚಾರಣಾ ಮತ್ತು ಮೌಲ್ಯಮಾಪಕ ವ್ಯವಸ್ಥಾಪಕರಾದಂತಹ ಡಾಕ್ಟರ್ ಸಿದ್ದರಾಮ ಎಚ್ಎಂ ಅವರು ನಮ್ಮೊಂದಿಗಿದ್ದರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೆಎಲ್ಇ ಕನಸು ನನಸ